ಸ್ನೇಹಿತರೆ, ಮೊದಲನೇದಾಗಿ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಶನ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕೇಳ್ತಿದ್ದಂತಹ ಡೌಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸರ್, ವರಮಹಾಲಕ್ಷ್ಮಿ ಹಬ್ಬದ ದಿನ ಕೆಲವೊಬ್ಬರಿಗೆ ಹಣ ಆದರೆ ಜಮಾ ಆಗಿದೆ ಅಲ್ವಾ, ಅದು ಯಾವ ಕಂತಿನ ಹಣ? ನಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಸಾವಿರ ಹಣ ಜಮಾ ಆಗುತ್ತೆ, ಯಾವ ಕಂತಿನ ಹಣ ಬರುತ್ತೆ, 4,000 ಬರುತ್ತಾ, 2,000 ಬರುತ್ತಾ ಅಂತ ಹೇಳಿ ಫಲಾನುಭವಿಗಳು ಕೇಳ್ತಾ ಇದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಅನ್ನು ಕೊಡ್ತೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಾರಿಗೆ ಹಣ ಜಮಾ ಆಗಿದೆ, ಯಾವ ಕಂತಿನ ಹಣ ಅಂತ ಹೇಳಿ ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೇನು ಪ್ರತಿಯೊಬ್ಬರು ಚಾನಲ್ಗೆ ಪಟ್ ಅಂತ ಹೇಳಿ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇವತ್ತು 2,000 ಹಣ ಆದ್ರೆ ಜಮಾ ಆಗಿದೆ. ಬಟ್ ಅದು ಯಾವ ಕಂತಿನ ಹಣ ಜಮಾ ಆಗಿದೆ ಅಂತ ಹೇಳಿ ನೀವು ತಿಳ್ಕೋಬೇಕು. ಯಾಕಂತ ಅಂದ್ರೆ ನೀವು ಸಾಕಷ್ಟು ಜನ ಏನ್ ತಿಳ್ಕೊಂಡಿದ್ದೀರಾ, ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ಅಂತ ಅಂದ್ರೆ ಗೃಹಲಕ್ಷ್ಮಿಯರಿಗೆ 4,000 ಬರುತ್ತೆ, 6,000 ಬರುತ್ತೆ ಅಂತ ಹೇಳಿ ನೀವು ತಿಳ್ಕೊಂಡಿದ್ದೀರಾ. ಸೊ ಮೊದಲನೇದಾಗಿ ನೋಡಿ, ನಿಮ್ಗೆ DK ಶಿವಕುಮಾರ್ ಅವರಾಗ್ಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಾಗ್ಲಿ ಯಾರೂ ಸಹ ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 4,000 ಜಮಾ ಮಾಡ್ತೀವಿ, 6,000 ಜಮಾ ಮಾಡ್ತೀವಿ ಅಂತ ಆದ್ರೆ ಹೇಳಿಲ್ಲ. ಸೊ ನೀವು ಇಷ್ಟು ದಿನ ಏನ್ ಕೇಳಿದ್ರಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ 4,000 ಬರುತ್ತೆ, 6,000 ಬರುತ್ತೆ, ಯಾಕೆ ಬಂದಿಲ್ಲ ಅಂತ ನೀವು ಕೇಳ್ತಾ ಇದ್ದೀರಲ್ವಾ. ಸೊ ಸರ್ಕಾರದ ಕಡೆಯಿಂದ ಹೇಳಿಲ್ಲ. ಅಂಡ್ ಸರ್ಕಾರದವರು ಒಂದೇ ಸರಿ ನಿಮ್ಗೆ 4,000 6,000 ಬಿಡುಗಡೆ ಮಾಡೋದನ್ನು ಸಹ ಇಲ್ಲ. ಇವತ್ತು ಯಾರಿಗೆ 2,000 ಹಣ ಬಂದಿದೆ ಅಂತ ನೀವು ಕೇಳೋದಾದ್ರೆ, ಸೊ ನಿಮಗೆಲ್ಲ ಗೊತ್ತು, ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ 2,000 ಹಣ ಆದ್ರೆ ಜಮಾ ಆಯಿತು, ಕೆಲವೊಬ್ಬರಿಗೆ 4,000 ಹಣ ಆದ್ರೆ ಜಮಾ ಆಯಿತು. ಸೊ 4,000 ಯಾರಿಗೆ ಜಮಾ ಆಯಿತು, ಯಾರಿಗಾದ್ರೆ 31ನೇ ಕಂತಿನ ಹಣ ಬಾಕಿ ಇತ್ತು, ಇಂತಹ ಫಲಾನುಭವಿಗಳಿಗೆ 4,000 ಆದ್ರೆ ಜಮಾ ಆಯಿತು. ಬಟ್ ಈಗ ಈ ಆಗಸ್ಟ್ ತಿಂಗಳಲ್ಲಿ 2,000 ಹಣ ಯಾರಿಗೆ ಜಮಾ ಆಯಿತು, ಯಾರಿಗಾದ್ರೆ 32ನೇ ಕಂತಿನ ಹಣ ಬರಬೇಕಿತ್ತು ಅವ್ರಿಗೆ ಜಮಾ ಆಯಿತು. ಸೊ ಆಗಸ್ಟ್ ತಿಂಗಳಲ್ಲಿ 32ನೇ ಕಂತಿನ ಹಣ ಬಿಡುಗಡೆ ಮಾಡಿದ್ರು. ಬಿಡುಗಡೆ ಮಾಡಿದಾಗಿಂದ ಇದುವರೆಗೂ ಪ್ರತಿದಿನಾನು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಹಂತವಾಗಿ ಹಣ ಜಮಾ ಆಗ್ತಾನೆ ಇದೆ. 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು. ಅದರಲ್ಲಿ ಒಂದು 60 to 70% ಆಫ್ ದಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿತ್ತು. ಇನ್ನೂ ಸಹ ಒಂದು 30 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಆದ್ರೆ ಜಮಾ ಆಗಬೇಕಿತ್ತು. ಸೊ ಆಗಸ್ಟ್ ತಿಂಗಳಲ್ಲಿ ಯಾರಿಗಾದ್ರೆ 2,000 ಹಣ ಬಂದಿಲ್ವೋ ಅಂತಹ ಫಲಾನುಭವಿಗಳಿಗೆ ಇವತ್ತು ಅಂಡ್ ಹಾಗೇನು ಸಹ ನಿನ್ನೆ 2,000 ಹಣ ಆದ್ರೆ ಜಮಾ ಆಗಿದೆ. ಬಾಕಿ ಇರುವಂತಹ ಗೃಹಲಕ್ಷ್ಮಿ ಯೋಜನೆಯ 32ನೇ ಕಂತಿನ ಹಣ ಬಿಡುಗಡೆ ಮಾಡಿದರೆ, 32ನೇ ಕಂತಿನ ಹಣ ಜಮಾ ಮಾಡಿದ್ದಾರೆ ಅಷ್ಟೇ. ಅದನ್ನ ಬಿಟ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದೇ ಸರಿ 4,000 ಆಗ್ಲಿ ಅಥವಾ 6,000 ಆಗ್ಲಿ ಜಮಾ ಮಾಡಿಲ್ಲ. ನಿಮ್ಗೆ 32ನೇ ಕಂತಿನ ಹಣ ಏನಾದ್ರೂ ಈ ತಿಂಗಳಲ್ಲಿ ಬಂದಿಲ್ಲ ಅಂತ ಅಂದ್ರೆ ಇವತ್ತು ಬರುವಂತಹ ಸಾಧ್ಯತೆ ಇದೆ. ನಿನ್ನೆನೂ ಸಹ ಒಂದಿಷ್ಟು ಫಲಾನುಭವಿಗಳಿಗೆ ಬಂದಿದೆ, ನಾಳೆನೂ ಸಹ ಬರುತ್ತೆ. ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಮೊದಲಿಗೆ 32ನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತಾರ. ಓಕೆನಾ. ಸೊ ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರು, ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಿಲ್ಲ ಅಂತಂದ್ರು ಒಂದು 4,000 ಬಿಡುಗಡೆ ಮಾಡ್ತಾರೆ ಅಥವಾ 33ನೇ ಕಂತಿನ ಹಣ ಜಮಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಾಕಷ್ಟು ಚೇಂಜಸ್ ಮಾಡ್ತಿರೋದ್ರಿಂದ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ 2,000 ಹಣ ಆದ್ರೆ ಜಮಾ ಮಾಡಿಲ್ಲ. ಯಾರೂ 32ನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿದೆಯೋ ಇವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ 2,000 ಹಣ ಬರುತ್ತೆ ಅಂತ ಹೇಳಿ ಯಾರೂ ಒಂದು ಆಸೆಯನ್ನು ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಆಗಸ್ಟ್ ತಿಂಗಳಲ್ಲಿ ನಿಮ್ಗೇನಾದ್ರೂ 2,000 ಬಂದೇ ಇಲ್ಲ ಅಂತ ಅಂದ್ರೆ 2,000 ಬರುತ್ತೆ. ಅಕಸ್ಮಾತ್ ನಿಮ್ಗೆ ಆಗಸ್ಟ್ ತಿಂಗಳಲ್ಲಿ ಈಗಾಗ್ಲೇನೆ 2,000 ಹಣ ಬಂದಿದೆ ಅಂತ ಅಂದ್ರೆ ನಿಮ್ಗೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಅಂತ ಹೇಳಿ 2,000 ಹಣ ಆದ್ರೆ ಮತ್ತೆ ಜಮಾ ಆದ್ರೆ ಮಾಡಲ್ಲ. ಓಕೆನಾ. ಸೊ ಸಾಕಷ್ಟು ಫಲಾನುಭವಿಗಳು ಬೆಳಗ್ಗೆಯಿಂದ ಕೇಳ್ತಾನೆ ಇದ್ದಾರೆ, ವರಮಹಾಲಕ್ಷ್ಮಿ ಹಬ್ಬನೇ ಬಂದ್ಬಿಡ್ತು, ಎಲ್ಲಿ ನಮಗೆ 4,000 ಬರಲಿಲ್ಲ, ಎಲ್ಲಿ ನಮಗೆ 6,000 ಬರಲಿಲ್ಲ ಅಂತ ಹೇಳಿ. ಸರ್ಕಾರದ ಕಡೆಯಿಂದ ಹಣ ಬಿಡುಗಡೆ ಮಾಡಿದ್ರೆ ನಿಮಗೆ 4,000 6,000 ಜಮಾ ಮಾಡುವಂಥದ್ದು, ನಿಮ್ಗೆ ಒಂದೇ ಸರಿ 4,000 6,000 ಬಿಡುಗಡೆ ಮಾಡುವಂಥದ್ದು ತುಂಬಾ ಕಷ್ಟ ಇದೆ. ಬಟ್ ನೀವೇನ್ ಕೇಳಿದ್ರೆ ಒಂದು 33ನೇ ಕಂತಿನ ಹಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಆಯ್ತಾ ಅಂತ ಹೇಳಿ, ಸದ್ಯಕ್ಕೆ 33ನೇ ಕಂತಿನ ಹಣ ಆದ್ರೆ ಬಿಡುಗಡೆ ಆಗಿಲ್ಲ. ಬಾಕಿ ಇರುವಂತಹ 32ನೇ ಕಂತಿನ ಹಣ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಇವತ್ತು ಹಂತವಾಗಿ ಜಮಾ ಆಗ್ತಾ ಬರ್ತಿದೆ. ಬಾಕಿ ಇರುವಂತಹ ಪೆಂಡಿಂಗ್ ಹಣ ರಿಲೀಸ್ ಆಗಿದೆ, ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೂ ಸಹ ಬರುತ್ತೆ. ಓಕೆನಾ. ಸೊ ಇಲ್ಲಿ ಯಾರಾದ್ರೂ ನನಗೆ 31ನೇ ಕಂತಿನ ಹಣನೇ ಬಂದಿಲ್ಲ ಅನ್ನೋರಿದ್ರೆ ನಿಮಗೆ 31 32ನೇ ಕಂತಿನ ಹಣ ಸೇರಿ ಒಟ್ಟಿಗೆ
ಒಟ್ಟಿಗೆ 4,000 ಬರುತ್ತೆ. ಯಾರಿಗಾದ್ರೆ 32ನೇ ಕಂತಿನ ಹಣ ಬಂದಿಲ್ವೋ ಇಂತಹ ಫಲಾನುಭವಿಗಳಿಗೆ 32ನೇ ಕಂತಿನ ಹಣ ಮಾತ್ರ ಬರುತ್ತೆ. ಅಂಡ್ ಇನ್ನೊಂದು, ಇವತ್ತು ಯಾವ ಜಿಲ್ಲೆಯವರಿಗೆ ಬರುತ್ತೆ, ನಮ್ಮ ಜಿಲ್ಲೆಗೆ ಬರುತ್ತೆ ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಾ. ನೋಡಿ, ಪ್ರತಿನಿತ್ಯನೂ ಎಲ್ಲ ಜಿಲ್ಲೆಯ ಫಲಾನುಭವಿಗಳಿಗೆ ಒಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾನೆ ಹೋಗ್ತಾ ಇರುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಒಂದಿಷ್ಟು ಜನಕ್ಕೆ ಅಂತ ಹೇಳಿ ಹಣ ಜಮಾ ಮಾಡ್ತಾರೆ. ಬ್ಯಾಚ್ ವೈಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಮಾಡೋದ್ರಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಸಹ ಹಂತವಾಗಿ ಅವ್ರು ಬಿಡುಗಡೆ ಮಾಡಿದಾಗ ಹಂತವಾಗಿ ಜಮಾ ಆಗ್ತಾ ಹೋಗುತ್ತೆ. ಇಲ್ಲಿ ಸಾಕಷ್ಟು ಮಹಿಳೆಯರು ಕೇಳುವಂತಹ ಡೌಟ್ ಏನ್ ಗೊತ್ತಾ, ಸರ್ ನಮ್ಗೆ ಇಷ್ಟು ದಿನ ನಮಗೂ ಮತ್ತೆ ನನ್ನ ಫ್ರೆಂಡ್ಸ್ಗೂ ನಮ್ಮ ಪಕ್ಕದ ಮನೆಯವ್ರಿಗೂ ಹಣ ಜಮಾ ಆಗಿದ್ರೆ ಒಂದೇ ಸರಿ ಜಮಾ ಆಗ್ತಿತ್ತು, ಈ ಸರಿ ಯಾಕೆ ಸರ್ ಅವ್ರಿಗೆ ಮಾತ್ರ ಹಣ ಬಂದಿದೆ ನನಗೆ ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದೀರಾ. ಹೌದು, ಬ್ಯಾಚ್ ವೈಸ್ ಜಮಾ ಮಾಡುವಾಗ ಕೆಲವೊಬ್ಬರಿಗೆ ಪೆಂಡಿಂಗ್ ಇರುತ್ತೆ. ಆ ಪೆಂಡಿಂಗ್ ಇರುವಂತಹ ಲಿಸ್ಟ್ಗೂ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಹಣ ಜಮಾ ಆದ್ರೆ ಮಾಡ್ತಾರೆ, ಓಕೆನಾ. ಸೊ ಗೃಹಲಕ್ಷ್ಮಿಯರಿಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 33ನೇ ಕಂತಿನ ಹಣ ಆಗ್ಲಿ ಅಥವಾ 33, 34ನೇ ಕಂತಿನ ಹಣ ಆಗ್ಲಿ ಬಿಡುಗಡೆ ಆಗಿಲ್ಲ. 32ನೇ ಕಂತಿನ ಹಣ ಅಂಡ್ ಆಗಿನ 31ನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಮಾಡಿರೋ ಹಣ ಯಾರಿಗಾದ್ರೆ ಪೆಂಡಿಂಗ್ ಇತ್ತು, ಸೊ ಪೆಂಡಿಂಗ್ ಇರುವವರ ಬ್ಯಾಂಕ್ ಖಾತೆಗಳಿಗೆ ಆದ್ರೆ ಹಣ ಇವತ್ತಿಂದ ಜಮಾ ಆಗ್ತಿರುವಂತದ್ದು, ಓಕೆನಾ. ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮತ್ತೊಂದ್ಸರಿ ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ವಿಶ್ ಮಾಡಬೇಕು ಅಂತ ಅಂದ್ರೆ ಕಮೆಂಟ್ ಬಾಕ್ಸ್ ಮುಖಾಂತರ ವಿಶ್ ಅನ್ನ ಮಾಡಿ.